ವಿಶ್ವಗುರು ಬಸವಣ್ಣ ಹಾಗೂ ಹೇಮರೆಡ್ಡಿ ಮಲ್ಲಮ್ಮ ಜಯಂತಿ ಆಚರಣೆ. ವಡಗೇರ. ಇಡೀ ಜಗತ್ತಿಗೆ ಸಂಪತ್ತಿನ ಪರಿಕಲ್ಪನೆ ಕೊಟ್ಟವರು ಮಹಾನ್ ಮಾನವತಾವಾದಿ ವಿಶ್ವಗುರು ಬಸವಣ್ಣನವರು ಎಂದು ವೀರಶೈವ ಲಿಂಗಾಯತ ಸಮಾಜದ ವಡಗೇರ ತಾಲೂಕು ಅಧ್ಯಕ್ಷ ಬಸವರಾಜ್ ಸೊನ್ನದ್ ಹೇಳಿದರು. ಇಂದು ವಡಗೇರ ಪಟ್ಟಣದಲ್ಲಿ ವೀರಶೈವ ಲಿಂಗಾಯತ ಸಮಾಜದ ವತಿಯಿಂದ ಹಮ್ಮಿಕೊಂಡಿದ್ದ ಬಸವೇಶ್ವರ ಜಯಂತಿ ಹಾಗೂ ಶರಣೆ ಹೇಮರೆಡ್ಡಿ ಮಲ್ಲಮ್ಮ ಜಯಂತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು. ಶಿವಶರಣೆ ಹೇಮರೆಡ್ಡಿ ಮಲ್ಲಮ್ಮಳು ಮಹಿಳೆಯರಿಗೆ ಮಾದರಿ ಹೆಣ್ಣುಮಗಳು. ಅವರ ಆದರ್ಶಗಳನ್ನು ಪ್ರತಿಯೊಬ್ಬ ಮಹಿಳೆ ಅಳವಡಿಸಿಕೊಳ್ಳುವಂತೆ ಹೇಳಿದರು. ಪಟ್ಟಣದ ಹಿರಿಯ ಮುಖಂಡರಾದ ಸಿದ್ದಣ್ಣಗೌಡ ಕಾಡಮ್ನೂರ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು. ವಿಶ್ವಗುರು ಬಸವಣ್ಣನವರು ಮತ್ತು ಶಿವಶರಣೆ ಹೇಮರೆಡ್ಡಿ ಮಲ್ಲಮ್ಮನವರ ತತ್ವ ಆದರ್ಶಗಳು ಸರ್ವಕಾಲಿಕ ಶ್ರೇಷ್ಠ. ಸಮಾಜ ಸುಧಾರಣೆಯಲ್ಲಿ ಶರಣರ ಪಾತ್ರ ಬಹುದೊಡ್ಡದಾಗಿತ್ತು. ತಮ್ಮ ವಚನ ಕೀರ್ತನೆಗಳ ಮೂಲಕ ಸಮಾಜದಲ್ಲಿನ ಅಂಕುಡೊಂಕುಗಳನ್ನು ತಿದ್ದಿದ ಕೀರ್ತಿ ಅವರಿಗೆ ಸಲ್ಲುತ್ತದೆ. ಸಂತ ಶರಣರ ತತ್ವ ಆದರ್ಶಗಳನ್ನು ಪ್ರತಿಯೊಬ್ಬರೂ ಪಾಲಿಸಬೇಕು ಎಂದು ಹೇಳಿದರು. ಈ ಮೊದಲು ಬಸವಣ್ಣನವರು ಹಾಗೂ ಶಿವಶರಣೆ ಹೇಮರೆಡ್ಡಿ ಮಲ್ಲಮ್ಮನವರ ಭಾವಚಿತ್ರ ಮೆರವಣಿಗೆಯನ್ನು ಪಟ್ಟಣದ ಅಗಸಿಯಿಂದ ಬಸವೇಶ್ವರ ವೃತ್ತದಿಂದ ಮೆರವಣಿಗೆಯ ಮೂಲಕ ಮಲ್ಲಯ್ಯನ ಗುಡಿವರೆಗೆ ತೆರಳಿ ಅಲ್ಲಿಯೇ ಕಾರ್ಯಕ್ರಮ ನೆರವೇರಿಸಲಾಯಿತು. ಈ ಸಂದರ್ಭದಲ್ಲಿ ಶರಣಯ್ಯ ಸ್ವಾಮಿ ಸ್ಥಾವರಮಠ, ಮಲ್ಲಣ್ಣಗೌಡ ಕೋನಹಳ್ಳಿ, ಶಿವರಾಜ್ ಸಾಹುಕಾರ್, ಹನುಮಂತರಾಯ ಜಡಿ, ಡಾಕ್ಟರ್ ವೀರಪ್ಪಯ್ಯ ಸ್ವಾಮಿ, ಬಾಷುಮಿಯಾ ನಾಯ್ಕೋಡಿ, ಸೊಗರೆಡ್ಡಿ ಗೌಡ ಪೊಲೀಸ್ ಪಾಟೀಲ್, ಡಾಕ್ಟರ್ ಜಗದೀಶ್ ಹಿರೇಮಠ್, ಸಂಗುಗೌಡ ಮಾಲಿ ಪಾಟೀಲ್, ರುಕುಮುದ್ದೀನ್ ದೇವದುರ್ಗ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು. ಈ ಕಾರ್ಯಕ್ರಮವನ್ನು ಶಿಕ್ಷಕ ಸುರೇಶ್ ಕರಣಗಿ ನಿರೂಪಿಸಿ ವಂದಿಸಿದರು. ವರದಿ ಶಿವರಾಜ್ ಸಾಹುಕಾರ್. ಈ ಒಂದು ಮೆರವಣಿಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಬಸವಣ್ಣ ಬಗ್ಗೆ ಹೇಳ್ಬೇಕಂದ್ರೆ ಬಹಳಷ್ಟು ವಿಷಯಗಳವ. ಆದರೂ ಕೂಡ ಕೆಲವು ವಿಷಯದಲ್ಲಿ ಸುಮಾರು 800 ವರ್ಷದ ಹಿಂದೆ ಬಸವಣ್ಣನವರು ಜಗತ್ತಿಗೆ ಸಾರಿರತಕ್ಕಂಥ ಒಂದು ಸಂಸ್ಕೃತಿ, ಕಲೆ, ಶಾಂತಿ, ನೆಮ್ಮದಿ, ಆಚಾರ ವಿಚಾರ ಬಗ್ಗೆ ಎಷ್ಟೋ ಜನರಿಗೆ ತಿಳುವಳಿಕೆ ಕೊಟ್ಟಂಥ ವ್ಯಕ್ತಿ ಯಾರಾದರೂ ಇದ್ದರೆ ಬಸವಣ್ಣವರು ಅಂತ ನಾವು ಹೇಳ್ಬೋದು. ಅದೇ ರೀತಿ ಈ ಒಂದು ದೇಶದಲ್ಲಿ ಬಡತನ, ಹಸಿವೆ ಮತ್ತು ಆಚಾರ ವಿಚಾರ, ಹುಟ್ಟು ಕಟ್ಟು ಇಂಥ ಎಲ್ಲನೂ ಬದಲಾಡಿಸಿ ಎಲ್ಲ ಜನರು ಒಂದೇ ಭಾವನೆಯಿಂದ ಯಾರು ನೆಲಕ್ಕೆ ನಿಂತಿರ್ತಾರೋ ಅವರು ಎತ್ತತಕ್ಕಂಥ ಕೆಲಸ ಯಾರಾದರೂ ಮಾಡಿದ್ರೆ ಬಸವಣ್ಣವರು ಅಂತ ನಾವು ದೇಶದಲ್ಲಿ ಅರಾಜಕತೆ ಇದ್ದರೂ ಕೂಡ ಶಾಂತಿಗಾಗಿ ಹೋರಾಟ ಮಾಡಿದರು, ಬಡತನಕ್ಕಾಗಿ ಹೋರಾಟ ಮಾಡಿದರು, ರಜಕವಾಗಿ ಹೋರಾಟ ಮಾಡಿದರು. ಇಂಥ ಅನೇಕ ಕಾರ್ಯಕ್ರಮಗಳನ್ನು ಜನರಿಗೆ ತಿಳಿಸಿ ಜನರನ್ನ ಒಂದು ದಾರಿಗೆ ತಂದಂಥ ವ್ಯಕ್ತಿ ಬಸವಣ್ಣವರು. ಇವತ್ತು ನಾವೆಲ್ಲರೂ ಅವರ ಆಚಾರ ವಿಚಾರದಲ್ಲಿ, ಅವರ ನಡೆಯಲ್ಲಿ ಭಾಗವಹಿಸಿ ಈ ಒಂದು ಗ್ರಾಮದಲ್ಲಿ ಬೃಹತ್ ಮೆರವಣಿಗೆ ಮೂಲಕ ಅವ್ರನ್ನ ನೆನೆಸ್ತೀವಲ್ಲ, ನೆನೆಸಿದ್ರೆ ಸಾಲದು. ಅವ್ರು ಹಾಕಿಕೊಟ್ಟಂಥ ಮಾರ್ಗದಲ್ಲಿ ನಾವು ಜಾತು ತಪ್ಪದೆ ನಡೆದ್ರೆ ಮಾತ್ರ ಆ ಬಸವಣ್ಣನವರಿಗೆ ನಾವು ಕೊಟ್ಟಂಥ ಒಂದು ಶಕ್ತಿ, ಕೊಟ್ಟಂಥ ಒಂದು ಮಾತು ಅಂತ ನಾನು ತಮ್ಮಲ್ಲಿ ಕಳಕಳಿ ಮಾಡಿಕೆ. ಯಾಕಂದರೆ ಇವತ್ತು ಅವರು ಹೋರಾಟ ಏನಂತಂದ್ರೆ ಬಡವರ ಬಗ್ಗೆ, ದೀನ, ದಲಿತ, ಹರಿಜನ, ಗಿರಿಜನ, ಹಿಂದುಳಿದ, ಅಲ್ಪಸಂಖ್ಯಾತರ ಬಗ್ಗೆ ಯಾರು ಕೆಳಮಟ್ಟದಲ್ಲಿದ್ದರು, ಜಾತಿ ಪಾತಿ ಯಾವಾಗ ನೋಡಲ್ಲ ಅವರು, ಅಂಥ ಜನರನ್ನ ಮೇಲೆತ್ತಿ ದಾರಿ ದೀಪ ಆಗಿ ತೋರಿಸಿದಂಥ ವ್ಯಕ್ತಿ ಬಸವಣ್ಣವರು. ಅದೇ ರೀತಿ ಹೇಮರೆಡ್ಡಿ ಮಲ್ಲಮ್ಮವರು ಕೂಡ ಅವರ ಒಂದು ದರ್ಶನದಲ್ಲಿ, ಅವರ ಒಂದು ಆಚಾರದಲ್ಲಿ ವಿಚಾರದಲ್ಲಿ ಭಾಗವಹಿಸಿ ಅವರು ಕೂಡ ಈ ಒಂದು ಸಮಾಜಕ್ಕೆ ಕೊಡುಗೆ ಕೊಟ್ಟಿದ್ದಾರೆ. ಇವತ್ತು ಎಷ್ಟೇ ಬಡತನ ಇದ್ದರೂ ಕೂಡ ನಮ್ಮ ಆಚಾರ ವಿಚಾರ ಪಡಬಾರ್ದು, ಮಹಿಳೆಯರಿಗೆ ಶಕ್ತಿ ತುಂಬಿದಂಥ ವ್ಯಕ್ತಿ ಹೇಮರೆಡ್ಡಿ ಮಲ್ಲಮ್ಮ. ಬರೀ ಒಂದು ಜಾತಿಯಾಗಿ ಸೀಮಿತ ಅಲ್ಲ ಅವರಿಬ್ಬರು, ಬಸವಣ್ಣವರು ಅಲ್ಲ ಹೇಮರೆಡ್ಡಿ ಮಲ್ಲಮ್ಮ ಅವರು. ನಾವೇನದ ನಾವು ಜಾತಿಗೆ ಸೀಮಿತ ಮಾಡಿಕೊಂಡು ಕೂತದ ಅದೇನು ವಿಚಾರ ಅಲ್ಲ. ಯಾವುದೇ ಜಾತಿ ಧರ್ಮ ಇಲ್ಲದೆ ಹೋರಾಟ ಮಾಡಿ ಜಾತಿಯನ್ನು ನಿರ್ಮೂಲ ಮಾಡಿ ಎಲ್ಲ ಜಾತಿ ಜನಾಂಗನ ಒಗ್ಗಟ್ಟಾಗಿ ತೆಗೆದುಕೊಂಡು ಹೋದಂಥ ವ್ಯಕ್ತಿ ಬಸವಣ್ಣವರು. ಆ ಒಂದು ಕಾರಣದಿಂದ ಇವತ್ತು ನಾವೆಲ್ಲರೂ ದೇಶದಲ್ಲಿ ಶಾಂತಿಗಾಗಿ, ನೆಮ್ಮದಿಗಾಗಿ ಬಸವಣ್ಣವರು ಏನು ಸಾರಿದ್ದಾರೆ, ಆ ಸಾರಿರ್ತಕ್ಕಂಥ ಒಂದೊಂದು ವಚನಗಳು ಒಂದೊಂದು ದಾರಿದೀಪ ಆಗ್ಬೇಕು ನಮಗೆ ಯುವಕರಿಗೆ. ಇವತ್ತು